ಏಕಾದಶಿ ಸಮೀಪಿಸ್ತಾ ಇದ್ದಂತೆ ಶ್ರೀ ಕ್ಷೇತ್ರ ಪಂಢರಪುರದಲ್ಲಿ ವಿಠುರಾಯನ ದರ್ಶನಕ್ಕಾಗಿ ಪ್ರತಿಯೊಬ್ಬ ಭಕ್ತನು ಹಂಬಲಿಸ್ತಾನೆ. ಆದ್ದರಿಂದ ಒಂದು ತಿಂಗಳ ಮೊದಲೇ ಪಂಢರಪುರಕ್ಕೆ ಹೋಗುವ ಯೋಚನೆಯಲ್ಲಿರೋದು ವರಿಕರರಲ್ಲಿ ಕಂಡುಬರುತ್ತೆ. ಬುಧವಾರ ನಡೆಯುವ ಆಷಾಢ ಏಕಾದಶಿ ನಿಮಿತ್ತ ಬೆಳಗಾವಿ ತಾಲೂಕಿನ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯಭೂಮಿ ಎನಿಸಿರುವ ರಾಜಹಂಸಗಡ ಗ್ರಾಮದ ವರಿಕರ ಮತ್ತು ಭಕ್ತರು ಕೂಡ ರಾಜಹಂಸಗಡದಿಂದ ಶ್ರೀ ಕ್ಷೇತ್ರ ಪಂಢರಪುರಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಗ್ರಾಮದಲ್ಲಿ ಈ ಹಿಂದೆ ಪಂಢರಪುರಕ್ಕೆ ತೆರಳುವ ಮುನ್ನ ದಿಂಡಿ ತೆಗೆಯುವುದು ಸಂಪ್ರದಾಯವಿದ್ದು, ಈ ವರ್ಷವೂ ಸೋಮವಾರ ರಾತ್ರಿಯಿಂದಲೇ ದಿಂಡಿ ಆಚರಣೆಗೆ ಸಕಲ ಸಿದ್ಧತೆ ನಡೆದಿದ್ದು, ವರುಣರಾಜನ ನಿರಂತರ ಮಳೆಯಿಂದಾಗಿ ಭಕ್ತರಲ್ಲಿ ಆತಂಕ ಉಂಟಾಗಿತ್ತು. ದಿಂಡಿ ಸಮಾರಂಭಕ್ಕೆ ಅಡ್ಡಿಯಾಗುತ್ತದೆ ಎಂದು ಭಕ್ತರು ತಿಳಿಸಿದ್ರು. ಆದರೆ ವರುಣರಾಜನ ಕೃಪೆಯಿಂದ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ವರುಣರಾಜ ದಿಂಡಿ ಸಮಾರಂಭಕ್ಕೆ ತೊಂದರೆಯಾಗಲಿಲ್ಲ. ಬಳಿಕ ಸಂಜೆ 4:30ಕ್ಕೆ ಭಕ್ತಾದಿಗಳು ಪಂಢರಪುರಕ್ಕೆ ತೆರಳಿದ್ರು. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ.